ಲಂಡನ್ನಲ್ಲಿ ಹೋಗಿ ಉನ್ನತ ವ್ಯಾಸಂಗ ಮಾಡಿ ಅವರು ಈ ದೇಶಕ್ಕೆ ಬರಬೇಕಾಗಿರಲಿಲ್ಲ. ಅವರಿಗೆ ಅವರು ಅಲ್ಲೇ ಆರಾಮದಲ್ಲಿ ಇರ್ಬೋದಿತ್ತು. ಆದರೆ ಈ ದೇಶದಲ್ಲಿ ಅವರ ಸಮುದಾಯದ ಜನರು ಕಷ್ಟದಲ್ಲಿದ್ದಾರೆ. ಅವರನ್ನು ಮೇಲ್ಪಂಕ್ತಿಗೆ ತರಬೇಕು ಅಂತ ಹೋರಾಟ ಕೊಟ್ಟು ಬಂದವರು ಅಂಬೇಡ್ಕರ್ ಅವರು. ಮೊನ್ನೆ ಅಷ್ಟೇ ಸಂಸದಲ್ಲಿ ಒಬ್ಬರು ಹೇಳಿದರು, ಮಹಾನ್ ನಾಯಕರು, ಅಂಬೇಡ್ಕರ್ ಬಗ್ಗೆ ಗಡಿಗಡಿ ಮಾತಾಡಬೇಡಿ, ಅದೊಂದು ಫ್ಯಾಷನ್ ನಿಮಗೆ ಅಂತ. ನೀವು ದೇವರುಗಳ ಬಗ್ಗೆ ಮಾತಾಡಿ ಅಂದರು. ಖಂಡಿತ ನಮ್ಗೆಲ್ರಿಗೂ ದೇವರಿದ್ದಾರೆ. ನಮ್ಮ ದೇವರು ಎಲ್ಲರೂ ಬೇರೆ ಬೇರೆಯವರು. ಇಲ್ಲೇ ವೇದಿಕೆ ಮೇಲೆ ನೋಡಿದರೆ ಒಂದು 5-6 ದೇವರುಗಳು ಇದ್ದಾರೆ. ಬೇರೆ ಬೇರೆ ದೇವರನ್ನು ಆಚರಣೆ ಮಾಡುವವರಿದ್ದಾರೆ. ಆದರೆ ಇಡೀ ದೇಶಕ್ಕೆ ಯಾರಾದರೂ ದೇವರು ಅಂತಿದ್ರೆ ಅದು ನಮ್ಮ ಭೀಮರಾವ್ ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತ ಇರುವಂಥ ಓರ್ವ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ಮನುಸ್ಮೃತಿಯನ್ನು ಸುಟ್ಟಿರುವಂಥ ಏಕೈಕ ದಲಿತ ನಾಯಕ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಅವರು ಜ್ಞಾನಕ್ಕೆ ಒಂದು ಪ್ರತಿ ಹೆಸರು. ಅಂಬೇಡ್ಕರ್ ಅಂತ ಹೇಳಿದ್ರೆ ಜ್ಞಾನಕ್ಕೆ ಒಂದು ಪ್ರತಿ ಹೆಸರು. ಅವರು ಶಾಲೆಗೆ ಹೋಗುವಾಗ ಅವರು ಅವರ ಅಣ್ಣನ ಜೊತೆ ಹೋಗ್ತಿದ್ರಂತೆ. ಅವರಿಗೆ ಎಲ್ಲ ಮಕ್ಕಳಿಗೂ ಕೂತ್ಕೊಳ್ಳಿಕ್ಕೆ ಮೇಲ್ಭಾಗದಲ್ಲಾದರೆ ಅವರಿಬ್ಬರಿಗೆ ನೆಲದಲ್ಲಿ ಕೂತ್ಕೊಳ್ಳಿಕ್ಕಿತ್ತು. ಎಲ್ರಿಗೂ ಕುಡಿಲಿಕ್ಕೆ ನೀರಿದ್ರೆ ಇವರಿಬ್ಬರಿಗೆ ಕುಡಿಲಿಕ್ಕೆ ನೀರಿರಲಿಲ್ಲ. ನೀರು ಅವ್ರ ಮನೆಯಿಂದ ತರಬೇಕಿತ್ತು. ಅದೊಂದು ಜಾಗದಲ್ಲಿ ಇಡ್ತಾ ಇದ್ರು. ಆ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದರು. ಆ ಕೊಡುವವನು ಬರದೇ ಇದ್ರೆ ಇವ್ರಿಗೂ ಇಡೀ ದಿನ ನೀರಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬೆಳೆದವರು ಅವರು ಲಂಡನ್ನಿಗೆ ಹೋದರು. ಲಂಡನ್ನಲ್ಲಿ ಹೋಗಿ ಉನ್ನತ ವ್ಯಾಸಂಗ ಮಾಡಿ ಅವರು ಈ ದೇಶಕ್ಕೆ ಬರಬೇಕಾಗಿರಲಿಲ್ಲ. ಅವರಿಗೆ ಅವರು ಅಲ್ಲೇ ಆರಾಮದಲ್ಲಿ ಇರ್ಬೋದಿತ್ತು. ಆದರೆ ಈ ದೇಶದಲ್ಲಿ ಅವರ ಸಮುದಾಯದ ಜನರು ಕಷ್ಟದಲ್ಲಿದ್ದಾರೆ. ಅವರನ್ನು ಮೇಲ್ಪಂಕ್ತಿಗೆ ತರಬೇಕು ಅಂತ ಹೋರಾಟ ಕೊಟ್ಟು ಬಂದವರು ಅಂಬೇಡ್ಕರ್ ಅವರು. ಮೊನ್ನೆ ಅಷ್ಟೇ ಸಂಸದಲ್ಲಿ ಒಬ್ಬರು ಹೇಳಿದರು, ಮಹಾನ್ ನಾಯಕರು, ಅಂಬೇಡ್ಕರ್ ಬಗ್ಗೆ ಗಡಿಗಡಿ ಮಾತಾಡಬೇಡಿ, ಅದೊಂದು ಫ್ಯಾಷನ್ ನಿಮಗೆ ಅಂತ. ನೀವು ದೇವರುಗಳ ಬಗ್ಗೆ ಮಾತಾಡಿ ಅಂದರು. ಖಂಡಿತ ನಮ್ಗೆಲ್ರಿಗೂ ದೇವರಿದ್ದಾರೆ. ನಮ್ಮ ದೇವರು ಎಲ್ಲರೂ ಬೇರೆ ಬೇರೆಯವರು. ಇಲ್ಲೇ ವೇದಿಕೆ ಮೇಲೆ ನೋಡಿದರೆ ಒಂದು 5-6 ದೇವರುಗಳು ಇದ್ದಾರೆ. ಬೇರೆ ಬೇರೆ ದೇವರನ್ನು ಆಚರಣೆ ಮಾಡುವವರಿದ್ದಾರೆ. ಆದರೆ ಇಡೀ ದೇಶಕ್ಕೆ ಯಾರಾದರೂ ದೇವರು ಅಂತಿದ್ರೆ ಅದು ನಮ್ಮ ಭೀಮರಾವ್ ಅಂಬೇಡ್ಕರ್ ಅವರು. ಅವರು ದಿನನಿತ್ಯ ಅವರ ಪಾದಪೂಜೆನ ನಾವು ಮಾಡಲೇಬೇಕಾಗ್ತದೆ. ಈ ದೇಶದಲ್ಲಿ ಬದಲಾವಣೆ ತರಬೇಕು. ನಾನು ಹೇಳ್ತೀನಿ, ವಿಶ್ವದಲ್ಲೇ ಅನಿಷ್ಟ ಪದ್ಧತಿಗಳು ಎಲ್ಲಾದರೂ ಇದ್ದರೆ ಅದು ನಮ್ಮ ದೇಶದಲ್ಲಂತೆ. ಇಂಥ ಅನಿಷ್ಟ ಪದ್ಧತಿಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಅದು ನಮ್ಮ ದೇಶದಲ್ಲಿತ್ತು. ಆ ದೇಶದಲ್ಲಿ ಈ ಅನಿಷ್ಟ ಪದ್ಧತಿಗಳನ್ನು ನಿವಾರಣೆ ಮಾಡಬೇಕಂತ ಬುದ್ಧ ಬಂದರು, ಬಸವಣ್ಣ ಬಂದರು, ಕನಕದಾಸರು ಬಂದರು, ಎಲ್ಲರೂ ಬಂದು ಪ್ರಯತ್ನ ಪಟ್ಟರು. ಆಯಾಕಟ್ಟಿನಲ್ಲಿ ಅವರು ಸಕ್ಸಸ್ ಆದರು. ಆದರೆ ಜೀವನ ಪೂರ್ತಿ ಸಕ್ಸಸ್ ಆಗಲಿಕ್ಕಾಗಲಿಲ್ಲ. ಆ ಬದಲಾವಣೆ ಒಂದು ಹಂತದಲ್ಲಿ ಬದಲಾವಣೆ ನಮ್ಮ ದೇಶದಲ್ಲಿ ಸಂವಿಧಾನದ ಮೂಲಕ ಮಾಡಿದ್ದಿದ್ರೆ ಅದು ಅಂಬೇಡ್ಕರ್ ಅವರು. ಮಾನವೀಯ ಮೌಲ್ಯಗಳನ್ನು ಬಹಳ ಸಮರ್ಥವಾಗಿ ಪ್ರತಿಪಾದಿಸಿದಂತಹ ಡಾಕ್ಟರ್ ಬಾಬಾ ಸಾಹೇಬರು ಜಗತ್ತಿನಲ್ಲಿ ಯಾವುದೇ ರೀತಿಯ ತಾರತಮ್ಯ ಇರಬಾರದು, ಮನುಷ್ಯರೆಲ್ಲರೂ ಕೂಡ ಸಮಾನರು, ಗೌರವದಿಂದ ನ್ಯಾಯದಿಂದ ಬದುಕಲಿಕ್ಕೆ ಸಾಧ್ಯ ಆಗಬೇಕು ಹೇಳುವುದನ್ನು ಬಹಳ ಪರಿಣಾಮಕಾರಿಯಾಗಿ ಸಮರ್ಥವಾಗಿ ಪ್ರತಿಪಾದಿಸಿದವರು ಬಾಬಾ ಸಾಹೇಬರು. ಮುಖ್ಯವಾಗಿ ನಮ್ಮ ಕೊರಗ ಸಮುದಾಯದೊಟ್ಟಿಗೆ ಈ ಕೆಲಸವನ್ನು ಆರಂಭಿಸುವಾಗ ಆ ಕಾಲಘಟ್ಟದಲ್ಲಿ ಕೊರಗ ಸಮುದಾಯದವರಿಗೆ ತಲೆ ಎತ್ತಿ ನಿಂತು ಮಾತಾಡುವುದಕ್ಕೆ ಸಾಧ್ಯ ಆಗದಂಥ ಒಂದು ಸ್ಥಿತಿ ಇತ್ತು. ಬಹುಶಃ ಇಲ್ಲಿಯೂ ನಾವು ಈ ಒಂದು ಗುಲಾಮಗಿರಿ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಅದರ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಶಕ್ತಿ ಚೈತನ್ಯವನ್ನು ತುಂಬಿಕೊಳ್ಳುವುದಕ್ಕೆ ಬಾಬಾ ಸಾಹೇಬರ ಆದರ್ಶ ಚಿಂತನೆಗಳನ್ನು ಪ್ರಬಲವಾಗಿ ಪ್ರತಿಪಾದಿಸ್ತಾ ಈ ಎಲ್ಲ ಸಂಘಟನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ದುರ್ಬಲ ವರ್ಗದವರ, ಶೋಷಿತರ ಒಂದು ಸಮುದಾಯವನ್ನು ಯಾವುದೇ ಒಂದು ಜಾತಿ ಭೇದ ಇಲ್ಲದಂತೆ ಎಲ್ಲರಿಗೂ ಕೂಡ ಒಂದು ಸಮಾನತೆಯನ್ನು ತರಬೇಕು, ಶಿಕ್ಷಣದಲ್ಲಿ ಪ್ರತಿಯೊಬ್ಬರೂ ಕೂಡ ಉನ್ನತ ಮಟ್ಟಕ್ಕೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಆ ಒಂದು ಹೋರಾಟದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಉನ್ನತ ಮಟ್ಟಗಳಿಗೆ ಹೋಗೋಕ್ಕೆ ದಾರಿದೀಪವನ್ನು ತೋರಿಸಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಾಡಿರುವಂತಹ ಸಂವಿಧಾನ ಏನಿದೆ ಅದು ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಇಡೀ ವಿಶ್ವದಲ್ಲೇ
ಒಂದು ಒಳ್ಳೆಯ ಸಂವಿಧಾನ ಅಂತ ಹೇಳಿ ಗುರುತಿಸ್ಕೊಂಡಿದೆ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಆ ಮಾರ್ಗವನ್ನು ಅನುಸರಿಸುತ್ತಾ ಹೆಚ್ಚಾಗಿ ನಮ್ಮ ಏನು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶೈಕ್ಷಣಿಕ ನೀತಿ ಏನು ಕೇಳಿದ್ರು ಆ ಪ್ರಕಾರದಲ್ಲಿ ಉನ್ನತ ಮಟ್ಟಗಳಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮೆಲ್ಲರಿಗೂ ಕೂಡ ಅದರಲ್ಲಿ ಯಾವುದೇ ಥರದ ಉನ್ನತ ಹುದ್ದೆಗೆ ಹೋಗಲಿಕ್ಕೂ ಕೂಡ ಅವಕಾಶ ಇದೆ. ಇದನ್ನು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಧ್ಯೇಯಗಳಿತ್ತು ಅದನ್ನು ಪಾಲಿಸೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಆಹ್ವಾನಿಸಿದ್ದಕ್ಕೆ ನಾವು ಎಲ್ಲ ಮುಖಂಡರಿಗೆ ಮತ್ತು ತಾವೇ ಹಾಜರಿರುವಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಈ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಸಂಘಟನೆ ಮಾಡಿ ಯಶಸ್ವಿ ಆಗಿದ್ದಾರೆ. ಮುಂದೂ ಸಹ ತಮ್ಮ ಹಕ್ಕಿಗೆ ಚುಚ್ಚಬಾರದ ರೀತಿಯಲ್ಲಿ ನಾವೆಲ್ಲ ಸೇರಿ ಅದಕ್ಕೆ ಹಕ್ಕಿಗೋಸ್ಕರ ಹೋರಾಟವನ್ನು ಮಾಡುವ ಮೂಲಕ ಈ ಸಂಘಟನೆ ಜೀವಂತವಾಗಿಟ್ಟು ಸಮಾಜದ ಅಂಬೇಡ್ಕರ್ ಏನು ಕನಸೇನಿದೆ ಅದನ್ನು ಅನುಷ್ಠಾನ ಮಾಡುವ ಕೆಲಸದಲ್ಲಿ ನಾವೆಲ್ಲ ತೊಡಗಿಸ್ಕೊಳ್ಳೋಣ ಅಂತೇಳಿ ನಾವೆಲ್ಲ ಅಣ್ಣ ತಮ್ಮನಾಗಿ ಇದ್ದು ಆ ಒಂದು ಸೌಹಾರ್ದ ಬಾಳನ್ನು ಬಾಳಲಿಕ್ಕೋಸ್ಕರ ಇಲ್ಲಿ ಶಾಂತಿ ಸೌಹಾರ್ದ ಅನ್ನೋ ಈ ರೀತಿಯಲ್ಲಿ ಬದುಕಲಿಕ್ಕೆ ಈ ಸಂಘಟನೆಗಳು ಬೇಕು. ನಮಗೆ ಆ ಮೂಲಕ ಈ ಸಂಘಟನೆ ಬೆಂಬಲ ಕೊಡಬೇಕಂತ ಕೇಳಿಕೊಂಡು ತಮಗೆಲ್ಲ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಕೊರಗ ಸಮುದಾಯದ ಜನರ ಒಂದು ಕಷ್ಟವನ್ನು ನೋಡಿ ಅದಕ್ಕೆ ಮಿಡಿದು ತನ್ನ ಸರ್ಕಾರಿ ಉದ್ಯೋಗವನ್ನು ಬಿಟ್ಟು ಈ ಒಂದು ಸೇವೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ನೀವು ದೊಡ್ಡ ಚಪ್ಪಾಳೆ ಹಾಕಬೇಕಾ ಬೇಡವಾ? ಅವರಿಗೆ ಬರುವಂಥದ್ದು ಬಹುಶಃ ಅವರು ನಿಜವಾಗಿ ಆರಾಮಾಗಿ ಬಹಳ ಸುಖದಲ್ಲಿ ಅವರ ಕುಟುಂಬದೊಂದಿಗೆ ಇರ್ಬೋದಾಗಿತ್ತು, ಅದನ್ನು ಬಿಟ್ಟು ಮಾಡಿದ್ದಾರೆ. ಹಾಗಾಗಿ ಇದೊಂದು ಮಹಾನ್ ಸೇವೆ ಅಂತ ಹೇಳಿ ಖಂಡಿತವಾಗಿ ನಾವು ಹೇಳಲೇಬೇಕು. ಅಶೋಕ್ ಕುಮಾರ್ ಶೆಟ್ಟಿಯವರು ಕೂಡ ಮಹಾತ್ಮರೇ ಆಗಿದ್ದೀರಿ. ನಿಮ್ಮಲ್ಲಿ ಅಷ್ಟು ದೊಡ್ಡ ಹೃದಯ, ಅಷ್ಟು ದೊಡ್ಡ ಮನಸ್ಸಿಲ್ಲದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮನ್ನು ಕೂಡ ಈ ಹೊತ್ತಲ್ಲಿ ಒಂದೇ ವಾಕ್ಯದಲ್ಲಿ ನಿಮ್ಮ ಸಜ್ಜನಿಕೆಯ ಒಂದು ಶ್ರೇಷ್ಠವಾದ ಕಾರ್ಯಕ್ಕಾಗಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವರ ಒಂದು ಜಿಲ್ಲಾ ಸಮಿತಿ ಉಡುಪಿ ಏನಿದೆ, ಇದು ಮಾತ್ರ ಅಲ್ಲ, ನಮ್ಮ ವಕೀಲರ ಸಂಘ ಕುಂದಾಪುರ ಕೂಡ ನಿಮ್ಮನ್ನು ಈ ಹೊತ್ತಲ್ಲಿ ಅಭಿನಂದಿಸ್ತೇವೆ. ನಿಮ್ಮ ಸರ್ವಿಸ್ ಸೇವೆ ಏನಿದೆ ಅದು ಭಾಳ ದೊಡ್ಡದು ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ವಂದನೆಗಳು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜನ್ಮ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಭಾಗವಹಿಸಿರುವಂಥ ಹಾಗೂ ಈ ನಾಡಿನ ಎಲ್ಲ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ, ಈ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತ ಇರುವಂಥ ಓರ್ವ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ಮನುಸ್ಮೃತಿಯನ್ನು ಸುಟ್ಟಿರುವಂಥ ಏಕೈಕ ದಲಿತ ನಾಯಕ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನಮ್ಮ ರಾಜ್ಯ ಸಂಚಾಲಕರಾಗಿರುವಂಥ ಅಣ್ಣ ಮಾವಳಿ ಶಂಕರ್ ಅವರಿಗೆ ಕೂಡ ಕಳೆದ 40 ವರ್ಷಗಳ ಹೋರಾಟದ ಇತಿಹಾಸದಲ್ಲಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇವತ್ತು ರಾಜ್ಯ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಇವತ್ತು ಪ್ರದಾನ ಮಾಡಿದ್ದಾರೆ. ಅವರಿಗೆ ನಾವು ಉಡುಪಿ ಜಿಲ್ಲಾ ಸಮಿತಿಯ ಪರವಾಗಿ ವಿಶೇಷವಾದ ಅಭಿನಂದನೆ ಕೂಡ ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಈ ನಾಡು ಕಂಡ ಅತ್ಯಂತ ಶ್ರೇಷ್ಠ ಚಳವಳಿಗಾರ, ಅಂಬೇಡ್ಕರ್ವಾದಿ, ಬರಹಗಾರ, ಸಾಹಿತಿ ಮತ್ತು ಎಲ್ಲ ಸರ್ಕಾರಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿ ಈ ನಾಡಿನ ಶೋಷಿತರ ತಳಮಟ್ಟದ ಜನರಿಗೆ ಏನೆಲ್ಲ ಬಜೆಟ್ನಲ್ಲಿ ಅಳವಡಿಸಬೇಕು ಎಂಬುದಾಗಿ ವಿಶೇಷವಾಗಿ ಮಾಹಿತಿಯನ್ನು ಕೊಡುವುದಾದರೆ ಅದು ನಮ್ಮ ಅಣ್ಣ ಮಾವಳಿ ಶಂಕರ್ ಅವರು. ಅವರಿಗೆ ಈ ಬಾರಿಯ ಒಂದು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟಿರೋದು ನಿಜವಾದ ಗೌರವ. ಅವರಿಗೆ ಇತ್ತೀಚೆಗೆ ಮೊನ್ನೆ ತಾನೇ ಒಂದು ಪ್ರಶಸ್ತಿ ಬಂದಿತ್ತು. ನಮ್ಮ ಮೂಲಕ ಇನ್ನೊಂದು ಪ್ರಶಸ್ತಿ ಈ ಬಾರಿ ಬಂದಿತ್ತು. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಹಾಕಿಕೊಟ್ಟಿರುವ ದಾರಿ ನಿಮಗೆಲ್ಲ ಈಗಾಗಲೇ ನಮ್ಮ ನಾಯಕರು ತಿಳಿಸಿದ್ದಾರೆ. ಈ ಬಗ್ಗೆ ನಾನು ವಿಶೇಷವಾಗಿ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಚಳವಳಿಯಲ್ಲಿ ನಾವು ಈ ಮಾತುಗಳನ್ನು ಹೇಳ್ತಾ ಇರ್ತೇವೆ. ಆದ್ದರಿಂದ ಈ ಬಾರಿಯ ಭೀಮೋತ್ಸವ 2025 ಕಾರ್ಯಕ್ರಮ ಕುಂದಾಪುರದಲ್ಲಿ ಬಹಳ ಯಶಸ್ವಿಯಾಗಿ ಜರುಗಿದೆ. ಯಾಕೆಂದರೆ ಪ್ರಾರಂಭದಲ್ಲಿ ನಾವು ತುಂಬ ಇಲ್ಲಿ 1000ಕ್ಕೂ ಮಿಕ್ಕಿದ ಒಂದು ಕಾರ್ಯಕರ್ತರು ಜನರು ಭಾಗವಹಿಸಿದರು. ನಮ್ಮ ಇತಿಹಾಸ ಯಾವ ರೀತಿಯ ಕತ್ತಲ ಕೂಪವಾಗಿತ್ತು, ಈ ಸಮಾಜದಲ್ಲಿ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು, ಕೋಟ್ಯಾನುಕೋಟಿ ಶೋಷಿತ ಸಮುದಾಯಗಳ ವಂಚಿತ ಸಮುದಾಯಗಳ ಬದುಕು ಹೇಗಿತ್ತು ಎಂಬುದನ್ನು ನಾವು ನೀವೆಲ್ಲರೂ ಬೇರೆ ಬೇರೆ ಸಂದರ್ಭಗಳಲ್ಲಿ ತಿಳ್ಕೊಂಡವರೇ ಆಗಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೇರಿಸಿ ಚಾರ್ವಾಕರ ಕಾಲದಿಂದ ಹಿಡಿದು ಶಾಹು ಮಹಾರಾಜರಿರ್ಬೋದು, ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ನಮ್ಮ ಅನೇಕ ಸಮಾಜ ಸುಧಾರಕರು, ಮಹಾತ್ಮ ಗಾಂಧಿಯವರನ್ನು ಒಳಗೊಂಡು ಅನೇಕ ಸಮಾಜ ಸುಧಾರಕರು ನಮ್ಮ 12ನೇ ಶತಮಾನದಲ್ಲಿ ಕನ್ನಡ ನಾಡಿನ ನೆಲದಲ್ಲಿ ವೈಚಾರಿಕ ಕ್ರಾಂತಿಯನ್ನು ಎಬ್ಬಿಸಿದ ಅಣ್ಣ ಬಸವಣ್ಣನಿರ್ಬೋದು, ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತನ್ನದೆಲ್ಲವನ್ನ ಶೋಷಿತ ಸಮುದಾಯಕ್ಕೆ ಧಾರೆ ಎರೆದು ಅದರಿಂದ ಖುಷಿಯನ್ನು ಕಂಡ ಕುದ್ಮುಲ್ ರಂಗರಾವ್ ಇರಬಹುದು. ಇವರೆಲ್ಲ ಮಹಾತ್ಮರ ತ್ಯಾಗ ಬಲಿದಾನದ ಫಲವಾಗಿ ಇವತ್ತು ಈ ಸಮಾಜ ಸಮಾನತೆಯ ಕಡೆಗೆ ಇವತ್ತು ಮುಖ ಮಾಡಿದೆ, ಸಮಾನತೆ ಕಡೆಗೆ ಮುಖ ಮಾಡಿದೆ. ಈ ನೆಲದ ಕೋಟ್ಯಾನುಕೋಟಿ ಶೋಷಿತ ಸಮುದಾಯಗಳಿಗೆ ಇವತ್ತು ಗೌರವಯುತ ಬದುಕು ಸಿಕ್ಕಿದೆ. ನಮ್ಮ ಮಹಿಳೆಯರು ಅನೇಕ ಧಾರ್ಮಿಕ ಕಟ್ಟುಪಾಡುಗಳನ್ನು ಕಿತ್ತೆಸೆದು ಅವರ ವ್ಯಕ್ತಿ ಗೌರವಕ್ಕೆ ಧಕ್ಕೆ ತರುವಂಥ ಧಾರ್ಮಿಕ ಕಟ್ಟುಪಾಡುಗಳನ್ನು ಕಿತ್ತೆಸೆದು ಧರ್ಮದ ಸಂಕೋಲೆಗಳನ್ನು ಬಿಡಿಸಿಕೊಂಡು ಅವರ ಹಕ್ಕುಗಳನ್ನು ಕೂಡ ಇವತ್ತು ಈ ಸಮಾಜದಲ್ಲಿ ಪಡಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಾನು ಮತ್ತೊಮ್ಮೆ ಹೇಳ್ತೇನೆ, ನಾವಲ್ಲ, ನೀವೆಲ್ಲ, ನೀವ್ಯಾರೂ ಅಲ್ಲ, ನಾವು ಕೂಡ ಅಲ್ಲ. ನೂರಾರು ಜನ ದಾರ್ಶನಿಕರು ಈ ಸಮಾಜದಲ್ಲಿ ಹೋರಾಟಗಳನ್ನು ಮಾಡಿ, ಕಾಲ ಕಾಲಕ್ಕೆ ಹೋರಾಟಗಳನ್ನು ಮಾಡಿ ಈ ಸಮಾಜವನ್ನು ತಿದ್ದುವುದರ ಮೂಲಕ, ಈ ಸಮಾಜವನ್ನು ಪ್ರಗತಿ ಪರದತ್ತ ಸಾಗಿಸುವುದರ ಮೂಲಕ ನಮಗೆಲ್ಲ ಈ ರೀತಿಯ ನಮ್ಮ ಭಾರತವನ್ನು ಸಮಾಜವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಾವು ಈ ಮಹಾತ್ಮರನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ಅವರ ಕೊಡುಗೆಗಳನ್ನು ನಾವು ಯಾವ ಕಾರಣಕ್ಕೂ ಕೂಡ ಮರೆಯುವಂಥ ಕೃತಜ್ಞರಾಗಬಾರ್ದು. ಅದರಲ್ಲಿ ಕೂಡ ನಮ್ಮ ಈ ದೇಶದ ಮಹಾನ್ ಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವವೇ ಬೆರಗಾಗುವಂಥ ಒಬ್ಬ ಪ್ರತಿಭೆಯ ಬೆಟ್ಟ, ಅವರು ಮಹಾಶಿಖರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಅವರು ಜ್ಞಾನಕ್ಕೆ ಒಂದು ಪ್ರತಿ ಹೆಸರು. ಅಂಬೇಡ್ಕರ್ ಅಂತ ಹೇಳಿದ್ರೆ ಜ್ಞಾನಕ್ಕೆ ಒಂದು ಪ್ರತಿ ಹೆಸರು. ಅಂಬೇಡ್ಕರ್ ಅವರು ಮುಟ್ಟದ ಕ್ಷೇತ್ರ ಇಲ್ಲ, ಅಂಬೇಡ್ಕರ್ ಅವರು ಚಿಂತನೆ ಮಾಡದ ಕ್ಷೇತ್ರ ಇಲ್ಲ. ಅಂಬೇಡ್ಕರ್ ಅಂತ ಹೇಳಿದ್ರೆ ಅವರು ಇಡೀ ದೇಶದ, ಇಡೀ ಪ್ರಪಂಚದ ಎಲ್ಲ ಆರ್ಥಿಕ ತಜ್ಞರಿಗೆ ಅವರೊಂದು ದೊಡ್ಡ ಸ್ಫೂರ್ತಿ.